ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ 10 ಕೋಟಿ ವೆಚ್ಚದ ಮಿನಿ ವಿಧಾನಸೌಧ ಕಟ್ಟಡವನ್ನು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಗುರುವಾರ ಉದ್ಘಾಟನೆಗೊಳಿಸಿದರು. ದಾಂಡೇಲಿ ತಾಲೂಕಿನ ಆಡಳಿತ ಸೌಧ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರುವುದರೊಂದಿಗೆ ಸ್ಥಳೀಯರ ಬಹುದಿನಗಳ ಕನಸು ಇಂದು ನನಸಾದಂತಾಯಿತು. ಆಡಳಿತ ಸೌಧ ಉದ್ಘಾಟಿಸಿ ಮಾತನಾಡಿದ ಶಾಸಕರು 2017ರಲ್ಲಿ ದಾಂಡೇಲಿ ನಗರವನ್ನು ರಾಜ್ಯ ಸರ್ಕಾರ ತಾಲೂಕಾಗಿ ಘೋಷಣೆ ಮಾಡಿತ್ತು. ಆನಂತರ ಆಡಳಿತ ಸೌಧ ನಿರ್ಮಾಣಕ್ಕೆ 10 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಈಗ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ. ಆಡಳಿತ ಸೌಧ ಅತಿ ಶೀಘ್ರದಲ್ಲಿ ಜನಸೇವೆಗೆ ಸಮರ್ಪಣೆಗೊಳ್ಳಲಿದೆ. ಇಂದು ನನಗೆ ಅತೀವ ಸಂತಸ ನೀಡಿದ ದಿನ. ಹಾಗೆ ಮಹಿಳೆಯರು ನನಗೆ 24 ಗಂಟೆ ಕುಡಿಯುವ ನೀರಿನ ಪೂರೈಕೆಗೆ ಒತ್ತಾಯಿಸುತ್ತಾ ಬಂದಿದ್ದರು. ಅವರ ಮನವಿಗೆ ಓಗೊಟ್ಟು ಇಂದು ದಿನದ 24 ಗಂಟೆ ಕುಡಿಯುವ ನೀರು ಪೂರೈಕೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಹಾಗೆ ಒಳಚರಂಡಿ ಕಾಮಗಾರಿಗೂ ಚಾಲನೆ ನೀಡಿದ್ದೇನೆ. ದಾಂಡೇಲಿ ತಾಲೂಕಿನಲ್ಲಿ ಇರುವಂತಹ ಮೂಲಭೂತ ಸೌಕರ್ಯ ಜಿಲ್ಲೆಯ ಉಳಿದ ತಾಲೂಕುಗಳಲ್ಲಿ ಕಾಣಸಿಗದು. ದಾಂಡೇಲಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಆಡಳಿತ ವ್ಯವಸ್ಥೆ ರೂಪಿಸಲು ಮೂಲಭೂತ ಸೌಕರ್ಯ ಒದಗಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದರು. ಆಡಳಿತ ಕಚೇರಿಯಲ್ಲಿ ಮಿನಿ ವಿಧಾನಸೌಧ ಅಲ್ಲಿ ಇದರ ಉದ್ಘಾಟನೆ ನಾವು ಮಾಡಿದ್ದೇವೆ. ಮತ್ತೊಂದು ಕಡೆ ದಾಂಡೇಲಿಯಲ್ಲಿ ಕುಡಿಲಿಕ್ಕೆ ನೀರು ಕಾಯಿಲೆಯಲ್ಲಿ ತಂದಿದ್ದೇವೆ. ಆದರೂ ಬಹಳಷ್ಟು ಜನ ನನಗೆ ಸೂಚನೆ ಕೊಡ್ತಾ ಇದ್ರು, ಮುಖ್ಯವಾಗಿ ಮಹಿಳೆ, ನಾವು 24 ಗಂಟೆ ಮಾಡಿಕೊಡಿ ಅಂತ. ಹಾಗಾಗಿ 41 ಕೋಟಿ ರೂಪಾಯಿ ಖರ್ಚು ಮಾಡಿ ದಾಂಡೇಲಿಗೆ 24 ಗಂಟೆ ನೀರು ಕೊಡುವ ಬಗ್ಗೆ ಇವತ್ತು ಅಡಿಗರ ಸಮಾರಂಭ ಮಾಡಿದ್ದೇವೆ. ಡ್ರೈನೇಜ್, ಒಳಚರಂಡಿ, ಇದಕ್ಕೂ ಸಹ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈಗ ಸಹ ನಾವು 9,000 ಮನೆಗಳಿಗೆ ಅವ್ರು ಕನೆಕ್ಷನ್ ಕೊಡಬೇಕಾಗಿದೆ. ಯಾಕೆ ಹೇಳ್ತಾರೆ, ಯಾರು ದಾಂಡೇಲಿ ಬಿಟ್ಟು ಬೇರೆ ಊರು ಹೋಗ್ತಾರೆ, ನಾವು ನೋಡಬೇಕು. ಇಂಥ ಮೂಲಭೂತ ಸೌಕರ್ಯ ಎಷ್ಟು ತಾಲೂಕಲ್ಲಿ ಇದೆ. ದಾಂಡೇಲಿ ತಾಲೂಕ ಇದೆ, ಜಿಲ್ಲಾ ಮಟ್ಟದ ಒಂದು ಆಡಳಿತ ಮಾಡಲಿಕ್ಕೆ ನಾವು ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕಾರವಾರ ಉಪವಿಭಾಗದ ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ರಾಯ್ಕೋಡ್ ಮಾತನಾಡುತ್ತಾ, ಸರ್ಕಾರಿ ಕಚೇರಿಗೆ ಬರುವ ಸಾರ್ವಜನಿಕರು ಹಿಡಿಶಾಪ ಹಾಕಿಕೊಂಡು ಹೋಗುವುದನ್ನು ನಾವು ಕಾಣುತ್ತೇವೆ. ಈ ಶಾಪ ದಾಂಡೇಲಿಯ ಆಡಳಿತ ಸೌಧಕ್ಕೆ ತಟ್ಟಬಾರದು. ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಆಡಳಿತ ಸೌಧಕ್ಕೆ ಬರುವ ಸಾರ್ವಜನಿಕರಿಗೆ ಆತ್ಮೀಯ ಭಾವನೆ ಹುಟ್ಟುವಂತಿರಬೇಕು. ಇಂಥ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕೆಂದು ಕರೆ ನೀಡಿದರು.
ಈ ಆಡಳಿತ ಸೌಧ ಅನ್ನೋದು ನಾವು ಭೌತಿಕ ಸೌಲಭ್ಯವನ್ನು ಪಡ್ಕೊಂಡಿದ್ದೀವಿ. ಈ ಭೌತಿಕ ಸೌಲಭ್ಯದ ಜೊತೆಗೆ ಸಾರ್ವಜನಿಕರಿಗೆ ಅಗತ್ಯವಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಶ್ರಮಿಸಬೇಕು. ಜನರಿಗೆ ನಮ್ಮ ಆಡಳಿತ ಸೌಧದ ಒಳಗಡೆ ಬಂದಾಗ ಅವರಿಗೆ ಒಂದು ಆತ್ಮೀಯವಾದ ಸ್ವಾಗತ ಇರಬೇಕು. ಅದಕ್ಕಾಗಿ ನಾವು ಒಂದು ಒಳ್ಳೆ ಯೋಜನೆಯನ್ನು ಮಾಡ್ಕೊಳ್ಳೋಣ ಅಂತ ನಾವು ವಿಚಾರ ಮಾಡಿದ್ದೀವಿ. ಯಾಕೆಂತಂದರೆ ಭಾಳಷ್ಟು ಸಾರಿ ನಾನು ನೋಡ್ತೀನಿ, ನಮ್ಮ ಆಡಳಿತಗಳಿಗೆ ಅಂದರೆ ನಮ್ಮ ಕಚೇರಿಗಳಿಗೆ ಬಂದಾಗ ಜನ ಇಡೀ ಶಾಪ ಹಾಕೊಂಡು ಹೋಗ್ತಾರೆ. ಹಾಳಾಗಿದ್ದರೆ ಯಾವ ಆಫೀಸರ್ ಅದಾನೆ, ಯಾರಿದ್ದಾರೆ ಅನ್ನೋ ಒಂದು ಕೆಲಸ ಆದಂಗಿಲ್ಲ, 10 ಸಾರಿ ತಿರುಗಬೇಕು. ಸೊ ಅಂಥ ಶಾಪ ಈ ನಮ್ಮ ಹೊಸ ಆಡಳಿತ ಸೌಧಕ್ಕೆ ಯಾರ ಕಡೆಯಿಂದ ಬರ್ದಂಗಿರೋರಿಗೆ ನೋಡ್ಕೊಳ್ಳಿಕ್ಕೆ ನಮ್ಮೆಲ್ಲ ಅಧಿಕಾರಿ ವರ್ಗದವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಅವ್ರಿಗೆ ಬಂದಿದ್ದಾರೆ ಅಂದಾಗ ಅವರಿಗೆ ಒಂದು ನಿಟ್ಟುಸಿರು ಬಿಡುವಂಥ ತಾಣ ಆಗಬೇಕು, ನಿಟ್ಟುಸಿರು ಕಟ್ಕೊಂಡು ಹೋಗುವಂಥ ತಾಣ ಆಗಬಾರ್ದು. ಬಂದಂಥ ಜನರಿಗೆ ಒಂದು ಕೂಡಲಿಕ್ಕೆ ಒಂದು ಒಳ್ಳೆಯ ರಿಸೆಪ್ಷನ್ ಹಾಲನ್ನು ಸಹ ಮಾಡಬೇಕು. ಬಂದವರಿಗೆ ತಮ್ಮ ಮನಸ್ಸಿನ ನೋವನ್ನು ತಣಿಸ್ಕೊಳ್ಳುವಂಥ ತಾಣ ಆಗಿ ಇದು ಮಾರ್ಪಡಲಿ. ಹಳಿಯಾಳು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸುಧಾಕರ್ ಕಟ್ಟಿಮನಿ ಆಡಳಿತ ಸೌಧದ ಪರಿಚಯ ನೀಡಿದರು. ತಾಲೂಕಾಡಳಿತದ ವತಿಯಿಂದ ಶಾಸಕರನ್ನು ಸನ್ಮಾನಿಸಲಾಯಿತು. ಅನಂತರ ಶಾಸಕರು ಆಯುಕ್ತೆ ಜಯಲಕ್ಷ್ಮಿ ರಾಯ್ಕೋಡ್, ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮತ್ತು ಗುತ್ತಿಗೆದಾರನನ್ನು ಸನ್ಮಾನಿಸಿದರು. ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಸ್ವಾಗತಿಸಿ ಪ್ರಸ್ತಾವಿಸಿದರು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಾಂದೇಳ್ಕರ್, ತಾಲೂಕು ಪಂಚಾಯತ್ ಸಿಇಒ ಪ್ರಕಾಶ್ ಹಾಳಮ್ಮನವರ್, ಜೋಯಿಡಾ ಸಹಾಯಕ ಅಭಿಯಂತರ ರಮೇಶ್ ಇದ್ದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಗರಸಭಾ ಸದಸ್ಯರು, ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು.